ಮೀಸಲಾತಿ ಹೋರಾಟದ ಹರ್ಡಲ್ ದಾಟ್ತಾ ಇದ್ದಂತಹ ಸರ್ಕಾರಕ್ಕೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುವ ಲಕ್ಷಣ ಕಾಣ್ತಾ ಇದೆ. ದಲಿತರ ಮೀಸಲಾತಿ ಪ್ರಮಾಣವನ್ನ 50%ಗಿಂತ ಹೆಚ್ಚಿಸಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು ಅಂತ ಹೇಳಿ ಎಸ್ಟಿ ಸಮುದಾಯ ಆಗ್ರಹಿಸ್ತಾ ಇದೆ. ಇದಕ್ಕೆ ಸರ್ಕಾರಗಳು ಮುಂದಾಗದೆ ಹೋದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಒಳ ಮೀಸಲು ಬಳಿಕ ಈಗ ಎಸ್ಟಿ ಮೀಸಲಾತಿ ಹೋರಾಟ. ಆಡಳಿತಾರೂಢ ಸರ್ಕಾರಕ್ಕೆ ಎದುರಾಯ್ತೆ ಮತ್ತೊಂದು ಸಂಕಷ್ಟ. 3 ದಶಕಗಳ ಕಾಲ ದಲಿತರ ಒಳ ಮೀಸಲಾತಿ ಗೊಂದಲ ಬಗೆಹರಿಸಿದಂತಹ ಸಾಧನೆಯ ನಿಟ್ಟುಸಿರು ಬಿಡ್ಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಸರ್ಕಾರದ ನಿಲುವಿಗೆ ಎಸ್ಟಿ ಹೋರಾಟ ಸಮಿತಿ ತಣ್ಣೀರನ್ನ ಹೆಚ್ಚಿದೆ. ಒಳ ಮೀಸಲಾತಿ ಕೊಟ್ರೆ ಸಾಲು, ಅದರ ಜೊತೆಗೆ ದಲಿತ ಮೀಸಲಾತಿ ಪ್ರಮಾಣವನ್ನ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚು ಮಾಡಬೇಕು. ಆ ಒಂದು ಪ್ರಮಾಣ 50%ಗೂ ಹೆಚ್ಚಿಗೆ ಇರಬೇಕು ಅಂತ ಹೇಳಿ ಆಗ್ರಹಿಸಿದೆ. ಆಳುವ ಸರ್ಕಾರಗಳು ಇದನ್ನ ಜಾರಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಎಸ್ಟಿ ಹೋರಾಟ ಮೀಸಲಾತಿ ನೀಡಿದೆ. ದಲಿತ ಮೀಸಲಾತಿಯನ್ನ ಶೆಡ್ಯೂಲ್ 9ಕ್ಕೆ ಏರಿಸುವಂತೆ ಆಗ್ರಹಿಸಲಿಕ್ಕೆ ವಾಲ್ಮೀಕಿ ಸಮಾನ ಮನಸ್ಕರ ಸಮಿತಿ ಆಗ್ರಹಿಸಿತ್ತು. ಇಂದು ಬೆಂಗಳೂರು ಶಾಸಕರ ಭವನ ವಾಲ್ಮೀಕಿ ತಪೋವನದ ಆವರಣದಲ್ಲಿ ಸಮಾನ ಮನಸ್ಕರ ಸಭೆಯನ್ನ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ನಿರ್ಧರಿಸಿತ್ತು. ಇಂದಿನ ಸಭೆ ನೇತೃತ್ವದಲ್ಲಿ ಮಾಜಿ ಎಂಎಲ್ಸಿ ಉಗ್ರಪ್ಪ ಹಾಗೂ ಎಸ್ಟಿ ಸಮುದಾಯದ ಪ್ರಮುಖ ನಾಯಕರು ವಹಿಸಿಕೊಂಡಿದ್ರು. ಸಭೆ ಆರಂಭಕ್ಕೂ ಮುನ್ನ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಂತಹ ನಾಯಕರು ಪ್ಲೇ ಕಾರ್ಡ್ಸ್ ಹಿಡಿದು ಮೀಸಲು ಕೊಡುವಂತೆ ಕರ್ನಾಟಕದ ಸರ್ಕಾರವನ್ನ ಆಗ್ರಹಿಸಿದ್ರು. ಸಭೆ ಬಳಿಕ ಮಾತನಾಡಿದಂತಹ ಉಗ್ರಪ್ಪ ಅವರು ಇಂದು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಂಘಟಕರ ತುರ್ತು ಸಭೆಯನ್ನ ನಡೆಸಿದ್ದೇವೆ. ನಾವು ಈಗಾಗಲೇ 20 ಜಿಲ್ಲೆಗಳ ಪ್ರವಾಸವನ್ನ ಮಾಡಿ ಎಲ್ಲಾ ಕಡೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಮುಂದೆ ಪ್ರವಾಸ ಮಾಡುತ್ತೇವೆ. ರಾಜ್ಯದಲ್ಲಿ 1.20 ಕೋಟಿ ಎಸ್ಸಿ, 50 ಲಕ್ಷ ಎಸ್ಟಿ, 35% ಒಬಿಸಿ ಜನರಿದ್ದಾರೆ. 243 ಕಲಂ ಪ್ರಕಾರ ಎಲ್ಲಾ ಕಡೆ ಮೀಸಲಾತಿ ಇದೆ. ಆದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇಲ್ಲವಾಗಿದೆ ಅಂತ ಹೇಳಿ ದೂರಿದ್ರು. ಈ ವಿಚಾರದಲ್ಲಿ ಕಳೆದ 1.5 ತಿಂಗಳಿಂದ ಅಥವಾ 2 ತಿಂಗಳಿಂದ ರಾಜ್ಯದ ಸುಮಾರು 22 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಗಳನ್ನು ಮತ್ತು ಚೀಫ್ ಮಿನಿಸ್ಟ್ರಿಗೆ DC ಅವರ ಮುಖಾಂತರ ಮೆಮೊರಾಂಡಮ್ಗಳನ್ನು ಕೊಡುವಂಥದ್ದು ಮತ್ತು ವಿಚಾರ ವಿನಿಮಯ ಸಭೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇನ್ನೂ ಕೆಲವು ಜಿಲ್ಲೆಗಳಿದೆ. ಈ ಜಿಲ್ಲೆಗಳನ್ನು ಈ ತಿಂಗಳಲ್ಲಿ ಪ್ರವಾಸವನ್ನು ಮಾಡಲಿದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸುಮಾರು 17.1% ಎಸ್ಸಿಗಳಿದ್ದಾರೆ. ಅಂದರೆ ಸುಮಾರು 1.25 ಲಕ್ಷ ಜನ. ಅದರಲ್ಲಿ 101 ಜಾತಿಗಳಿದ್ದಾವೆ. ಹಾಗೆ ಎಸ್ಟಿ ಸುಮಾರು 7% ಅಂದರೆ 50 ಲಕ್ಷ ಜನ ಇದ್ದಾರೆ, 51 ಜಾತಿಗಳು. ಹಾಗೆ ಒಬಿಸಿಗಳು 32%, 2.25 ಲಕ್ಷ. ಒಟ್ಟು 4 ಎಸ್ಸಿ ಎಸ್ಟಿ ಒಬಿಸಿ ಸೇರಿದ್ರೆ 4 ಕೋಟಿ ಜನ ಇದ್ದಾರೆ. ಅದರ ಜೊತೆಗೆ ಅಲ್ಪಸಂಖ್ಯಾತರು ಸಹ ಈ ವರ್ಗಕ್ಕೆ ಬರ್ತಕ್ಕಂಥವ್ರು. ಮುಂದುವರೆದು ಮಾತನಾಡಿದ ಅವರು, ಹೈಕೋರ್ಟ್ನಲ್ಲಿ 2022ರಲ್ಲಿ ಮೀಸಲಾತಿ ಹೆಚ್ಚಳ ಸಂಬಂಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ ನಿರ್ದೇಶಕರ ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆಯಾಯಿತು. ನಂತರ ನ್ಯಾಯಮೂರ್ತಿ ಸುಭಾಷ್ ಅಡಿ ನೇತೃತ್ವದಲ್ಲಿ ಮತ್ತೊಂದು ಆಯೋಗ ಆಯಿತು. ಇದೀಗ ಹಲವು ವರದಿಗಳ ಆಧಾರದ ಮೇಲೆ ಅಂದಿನ ಬಿಜೆಪಿ ಸರ್ಕಾರ ಮೀಸಲಾತಿ ಹೆಚ್ಚಳವನ್ನ ಮಾಡಿತು. ಆದರೆ ಇಲ್ಲಿಯವರೆಗೆ ಈ ಒಂದು ಮೀಸಲಾತಿ ಕಾನೂನನ್ನ ಶೆಡ್ಯೂಲ್ 9ಕ್ಕೆ ಸೇರಿಸಿಲ್ಲ. ಇದು ವಿಪರ್ಯಾಸ. ಆದರೆ ಈಗ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಬಂದಿದೆ. ಇದರ ಆಧಾರದ ಬಳಿಕ ಯಾವ ಪಕ್ಷದ ನಾಯಕರು ಮಾತನಾಡ್ತಾ ಇಲ್ಲ. ನಿಮಗೆ ಬದ್ಧತೆ ಇದ್ರೆ ದಯಮಾಡಿ ಮಾತನಾಡಿಬಿಡಿ, ಇದನ್ನ ಶೆಡ್ಯೂಲ್ 9ಕ್ಕೆ ಸೇರಿಸಲಿಕ್ಕೆ ಒತ್ತಾಯಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಹಾಗೆಯೇ ನಾಳೆ ಸಿಎಂಗೆ ಭೇಟಿ ಮಾಡಿ ಮನವಿಯನ್ನ ಮಾಡ್ತೇವೆ. ತಕ್ಷಣ ಸರ್ವ ಪಕ್ಷ
ಸಭೆಯನ್ನ ಕರೆಯಬೇಕು, ಸರ್ವ ಪಕ್ಷದ ನಾಯಕರನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿ ಪ್ರಧಾನಿಯವರನ್ನ ಭೇಟಿ ಮಾಡಬೇಕು. ನಂತರ ಮೀಸಲಾತಿ ಬಗ್ಗೆ ಹೈಕೋರ್ಟ್ನಲ್ಲಿ ಇರುವಂತಹ ಪ್ರಕರಣವನ್ನ ಸರ್ಕಾರ ತೆರವು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಇವತ್ತಿಗೂ ಕೇಂದ್ರ ಸರ್ಕಾರ ರಿಜೆಕ್ಟು ಮಾಡಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದೇನೇನ್ರಿ ಗವರ್ನೆನ್ಸ್ ಮಿಸ್ಟರ್ ಮೋದಿ? ಸಂವಿಧಾನದ ಆಶಯಗಳ ರೀತಿಯ ನಮಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನೋದು ನಿಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡಿರುವಂಥ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸದೆ ಹಾಗೆ ಇಟ್ಟುಕೊಂಡು ನಮಗೆ ಅನ್ನ ಕೊಟ್ಟಿರುವಂಥದ್ದು. ತಟ್ಟೆಯಲ್ಲಿ ಅನ್ನ ಇಟ್ಟಿದ್ದೀರಿ. 2022, 23, 24, 25ರಲ್ಲಿ ನಮ್ಮ ಮಕ್ಕಳು MBBSಗೆ 7% ನಂಗೆ ಸೇರಿದ್ದಾರೆ. SC ಮಕ್ಕಳು 17% ನಂಗೆ ಸೇರಿದ್ದಾರೆ. ಇಂಜಿನಿಯರಿಂಗ್ ಸೇರಿದ್ದಾರೆ, ಲಾಗ್ ಸೇರಿದ್ದಾರೆ, ಅನೇಕ ಉದ್ಯೋಗಗಳಿಗೂ ಸೇರಿದ್ದಾರೆ. ಈಗ ಅದನ್ನು ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿರಬೇಕಾದ್ರೆ ಇದರ ವಿರುದ್ಧ ಆಡಳಿತ ಪಕ್ಷ ಮತ್ತು ರೂಲಿಂಗ್ ಅಪೋಸಿಷನ್ ಬಾಯಿ ಬಿಡದೆ ಆಸ್ ಇಫ್ ನಮಗೇನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ರಿ, ಇದು ಅಕ್ಷಮ್ಯ ಅಪರಾಧ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು IA ಹಾಕಿ ತಡೆಯಾಜ್ಞೆಯನ್ನು ತೆರವುಗೊಳಿಸ್ತಕ್ಕಂಥದ್ದು. 4ನೇದು ಒಳ್ಳೆಯ ಲಾಯರನ್ನು ತೆರವು ಆಗಲಿಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಲಾಯರನ್ನು ಇಟ್ಟು ಸುಪ್ರೀಂ ಕೋರ್ಟಲ್ಲಿ SLP ಹಾಕತಕ್ಕಂಥದ್ದು. ಇದರ ಜೊತೆಗೆ ಈ ವಿಚಾರವಾಗಿ SC, ST, OBC ಇನ್ನಿತರ ವಿಚಾರವಂತರ ಜನಪ್ರತಿನಿಧಿಗಳ ಸಭೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕರೀಬೇಕು. ಅಂತಿಮವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದಂತಹ ST ಮೀಸಲು ಹೋರಾಟ ಸಮಾನ ಮನಸ್ಕರ ಸಮಿತಿ ಮೀಸಲು ಜಾರಿ ವಿಚಾರದಲ್ಲಿ ಇನ್ನೂ ಕೂಡ ಮೀನಾಮೇಷವನ್ನ ಎಣಿಸ್ತಾ ಕೂತ್ರೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದೆ. ಆಡಳಿತ ಸರ್ಕಾರಗಳ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ನಡೆಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಇನ್ನು ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ.